ಇತ್ತೀಚೆಗೆ ಶಿವಮೊಗ್ಗದ ಹೃದಯ ಭಾಗದಲ್ಲಿಯೇ ದೊಡ್ಡ ಅಗ್ನಿ ಅನಾಹುತ ಸಂಭವಿಸಿತು. ಹುಂಡೈ ಶೋರೂಮ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿತ್ತು. ಇದೇ ವಿಚಾರವನ್ನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಶಾಸಕ ಚನ್ನಬಸಪ್ಪ, ಶಿವಮೊಗ್ಗ ನಗರ ಹಾಗೂ ಜಿಲ್ಲೆಯಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದ್ದಲ್ಲಿ ತುರ್ತು ಸೇವೆಗಾಗಿ ಅಗ್ನಿಶಾಮಕ ವಾಹನಗಳ ಕೊರತೆ ಇದೆ ಎಂದರು. ಹೆಚ್ಚಿನ ಅಗ್ನಿಶಾಮಕ ದಳದ ವಾಹನಗಳನ್ನು ಶಿವಮೊಗ್ಗಕ್ಕೆ ಒದಗಿಸಲು ಈ ವೇಳೆ ಕೋರಿದರು. ರಾತ್ರಿ ಒಂದು ಘಟನೆ ನಡೆದಿದೆ. ಹೊಂಡೈ ಶೋರೂಮಿಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಭಸ್ಮ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಾನಿ ಆಗಿದೆ. ಇದ್ರ ಜೊತೆಗೆ ಅದಕ್ಕೆ ಈಗ ಚರ್ಚೆ ಆಗ್ತಾ ಇರೋಂಥ ಸಂಗತಿಗೋಸ್ಕರ ಇದೆ ನಾನು ಮಾಡ್ತಾ ಇರೋಂಥದ್ದು. ನಮ್ಮ ಹತ್ರ ಫೈರ್ ಇಂಜಿನ್ ಸ್ಟೇಷನ್ ಇದೆ, 4 ವಾಹನ ಇದೆ, 2 ವಾಹನ ಹಾಳಾಗಿರೋದನ್ನು ಸರಿಪಡಿಸಬೇಕಾಗಿರೋದು ಮೊದಲನೇದು. ತರೀಕೆರೆ ಮತ್ತು ಭದ್ರಾವತಿಯಿಂದ ರಾತ್ರಿ ತುಂಬಾ ತಡವಾಗಿ ಅಲ್ಲಿಂದ ವಾಹನಗಳು ಬಂದಿದ್ರಿಂದ ನಮಗೆ ಅಲ್ಲಿ ಬೆಂಕಿಯನ್ನು ನಂದಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿರುವಂತದ್ದು. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಶಿವಮೊಗ್ಗ ನಗರಕ್ಕೆ ಇನ್ನೊಂದೆರಡು ವಾಹನಗಳ ಅವಶ್ಯಕತೆ ಇದೆ. ಅದನ್ನು ಕೂಡ ಗಂಭೀರ ಬಗ್ಗೆ ಯೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ. ಮಾನ್ಯ ಅಧ್ಯಕ್ಷರೇ, ಈಗ ವಿಧೇಯಕವನ್ನು ಪರ್ಯಾಲೋಚಿಸುವ ಮೊನ್ನೆ ಶಿವಮೊಗ್ಗದಲ್ಲಿ ರಾತ್ರಿ ಒಂದು ಘಟನೆ ನಡೆದಿದೆ. ಹೊಂಡೈ ಶೋರೂಮಿಗೆ ಬೆಂಕಿ ತಗಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮ್ ಭಸ್ಮ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಾನಿ ಆಗಿದೆ. ಇದ್ರ ಜೊತೆಗೆ ಅದಕ್ಕೆ ಈಗ ಚರ್ಚೆ ಆಗ್ತಾ ಇರೋಂಥ ಸಂಗತಿಗೋಸ್ಕರ ಇದೆ ನಾನು ಮಾಡ್ತಾ ಇರೋಂಥದ್ದು. ನಮ್ಮ ಹತ್ರ ಫೈರ್ ಇಂಜಿನ್ ಸ್ಟೇಷನ್ ಇದೆ, 4 ವಾಹನ ಇದೆ, 2 ವಾಹನ ಹಾಳಾಗಿರೋದನ್ನು ಸರಿಪಡಿಸಬೇಕಾಗಿರೋದು ಮೊದಲನೇದು. ತರೀಕೆರೆ ಮತ್ತು ಭದ್ರಾವತಿಯಿಂದ ರಾತ್ರಿ ತುಂಬಾ ತಡವಾಗಿ ಅಲ್ಲಿಂದ ವಾಹನಗಳು ಬಂದಿದ್ರಿಂದ